ಬಿಜೆಪಿ ಶಾಸಕರ ಅಮಾನತನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಕೆಂಗಲ್ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಯಿತು. ಅದಕ್ಕೂ ಮುಂಚೆ ಬಿಜೆಪಿ ಶಾಸಕರ ಅಮಾನತು ಮಾಡಲಾಗಿತ್ತಲ್ಲ, 18 ಜನ ಶಾಸಕರನ್ನ ಅಮಾನತು ಮಾಡಲಾಗಿತ್ತಲ್ಲ, ಅದರ ವಿರುದ್ಧನೂ ಕೂಡ ಪ್ರತಿಭಟನೆ ಮಾಡಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಧರಣಿಯನ್ನ ಮಾಡಲಾಯಿತು. ಶಾಸಕರ ಅಮಾನತನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಲಾಗಿದೆ. ಸ್ಪೀಕರ್ ಕಚೇರಿಗೆ ಮನವಿ ಪತ್ರವನ್ನ ಸಲ್ಲಿಸಿರುವಂತದ್ದು ಬಿಜೆಪಿ ನಾಯಕರು. 18 ಮಂದಿ ಶಾಸಕರ ಅಮಾನತು ವಾಪಸ್ಗೆ ಆಗ್ರಹಿಸಲಾಗಿದೆ. ಅಮಾನತನ್ನ ಮಾಡಬೇಡಿ, ದಯವಿಟ್ಟು ಅದನ್ನ ವಾಪಸ್ ಪಡ್ಕೊಳ್ಳಿ, ಆ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಆಗ್ರಹಿಸಲಾಗಿರುವಂಥದ್ದು. ಅದಕ್ಕೂ ಮುಂಚೆನೇ ನಿನ್ನೆ ಅಶೋಕ್ ಅವರು ಒಂದು ಪತ್ರವನ್ನ ಬೇರೆ ಬರೆದಿದ್ರು ಸ್ಪೀಕರ್ಗೆ. ಈ ವಿಚಾರದ ಬಗ್ಗೆನೂ ಕೂಡ ಬಿಜೆಪಿಯಲ್ಲಿ ಹಿರಿಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಾವು ಹೋರಾಟ ಮಾಡಿದ ಬಳಿಕ ಪತ್ರ ಬರೀಬಹುದಿತ್ತಲ್ಲ, ಅದಕ್ಕೂ ಮುಂಚೆನೆ ನೀವು ಪತ್ರವನ್ನ ಬರೆಯುವ ಮುಖಾಂತರ ನಮ್ಮ ಹೋರಾಟಕ್ಕೆ ಹಿನ್ನಡೆ ಆಗುವಂತೆ ಮಾಡಿದಂತಾಯ್ತಲ್ಲ ಅಂತ ಕೆಲವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೋಗ್ಲಿ, ನಮ್ಮನ್ನ ಸಸ್ಪೆಂಡ್ ಮಾಡಿದ್ಮೇಲೆ ಆದ್ರೂ ಕೂಡ ಸ್ಪೀಕರ್ ಅವರು ಗೌರವಯುತವಾಗಿ ಎಲ್ಲಾ ಟೈಮ್ನಲ್ಲಿ ಕರೀತೀರಾ ನೀವು? ವಿಧಾನಸಭೆ ಅಧಿವೇಶನ ನಡೆಯುವಾಗ ಗಲಾಟೆ ಆದಾಗ, ಈ ತರ ಗಲಾಟೆ ಆದಾಗ ನಮ್ಮನ್ನೆಲ್ಲ ಕರೆದು ಅರ್ಧ ಗಂಟೆ 1 ಗಂಟೆ ಮುಂದೂಡಿ ಮಾತುಕತೆ ನಡೆಸ್ತೀರಾ? ಈ ಸಂದರ್ಭದಲ್ಲಿ ಕರೆದು ಸೌಜನ್ಯಕ್ಕೆ ಮಾತಾಡುವಂತ ಒಂದು ಕೆಲಸನೂ ಕೂಡ ತಾವು ಮಾಡಿಲ್ಲ. ಅಂದ್ರೆ ಇದರಿಂದ ಅರ್ಥ ಏನಿದೆ? ನೀವು ಕಾಂಗ್ರೆಸ್ ಪರವಾಗಿ ನಿಂತಿದ್ದೀರಾ. ಯಾಕಂದ್ರೆ ಈ ಕ್ಯಾಬಿನೆಟ್ ರೀಶಫಲ್ ಏನೋ ನಡೀತಾ ಇದ್ದಂಗಿದೆ. ನಿಮ್ ಮಂತ್ರಿ ಆಗ್ಬೇಕಾದ್ರೆ ಅದರದೇ ಆದಂತ ದಾರಿಗಳಿದೆ. ಬಿಜೆಪಿ ಮೇಲೆ ದ್ವೇಷ ಮಾಡಿದ್ರೆ ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಅಂತ ನಿಮ್ ಭ್ರಮೆಯಲ್ಲಿದ್ರೆ ಅದು ಒಳ್ಳೇದಲ್ಲ. ಆ ಸ್ಥಾನ ಏನಿದೆ, ಆ ಸಭಾ ನಾಯಕರ ಪೀಠ ಏನಿದೆ, ಸಭಾಧ್ಯಕ್ಷರ ಪೀಠ ಏನಿದೆ, ಅದು ಗೌರವ ಕೊಡಬೇಕಾಗಿತ್ತು. ನೀವು ಬೇರೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಸಭಾ ಪೀಠದಲ್ಲಿ ಕೂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂತೀರಾ, ಅದು ತಪ್ಪಲ್ಲ. ನಮ್ಮ ಶಾಸಕರು ಆ ಸಭಾಪೀಠದ ಹತ್ರ ಹೋದ್ರೆ ಅದು ತಪ್ಪು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಇದನ್ನ ನ್ಯಾಯ ಅಂತಾರ? ಆ ಪೀಠಕ್ಕೆ ಗೌರವ ಕೊಟ್ಟು ವಿನಂತಿಯನ್ನ ಮಾಡ್ತಾ ಇದ್ದೀರಿ. ಕೂಡಲೇ ನಮ್ಮೆಲ್ಲ ಶಾಸಕರ ಅಮಾನತೇನಿದೆ ಅದನ್ನ ವಾಪಸ್ ಪಡಿಬೇಕು. ಇಲ್ಲ ಅಂದ್ರೆ ಮುಂದೆ ದೊಡ್ಡ ಹೋರಾಟವನ್ನ ನಾವು ಮಾಡೋರಿದೆ. ಸ್ಪೀಕರ್ ಅವರು ಬಹುಶಃ ಆಡಳಿತ ಪಕ್ಷದ ಕೈಬೊಂಬೆ ಆಗಿ ಒಂದು ಕಾನೂನಿನ ವಿರುದ್ಧ, ಸಂವಿಧಾನದ ವಿರುದ್ಧ ಒಂದು ಆದೇಶ ಹೊರಡಿಸಿದ್ರು. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸಭಾಧ್ಯಕ್ಷರಿಗೆ, ಸ್ಪೀಕರ್ ಅವರಿಗೆ ನಾವು ಒತ್ತಾಯ ಮಾಡಿದ್ದೇವೆ. ನಿಮ್ಮ ಈ ಕಾನೂನು ಬಾಹಿರವಾಗಿರ್ತಕ್ಕಂಥ ಆದೇಶ ಕೇವಲ ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಆ ಕ್ಷೇತ್ರದ ಮತದಾರರು ಏನು ಆಶೀರ್ವಾದ ಮಾಡಿ ಗೆಲ್ಸಿ ಕಳಿಸಿದ್ದಾರೆ ನಮ್ಮ ಶಾಸಕರನ್ನ, ಅವರು ಕೂಡ ಅವಮಾನ ಮಾಡತಕ್ಕಂಥ ಕೆಲಸ ಇವತ್ತು ಸಭಾಧ್ಯಕ್ಷರು ತಾವು ಮಾಡಿದ್ದೀರಿ. ಹಾಗಾಗಿ ತತ್ಕ್ಷಣ ಏನು ತಮ್ಮ ಆದೇಶ, ನಮ್ಮ 18 ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರ ಅಮಾನತುಗೊಳಿಸಿರ್ತಕ್ಕಂಥ ಆದೇಶವನ್ನ ತತ್ಕ್ಷಣ ನೀವು ಹಿಂತೆಗೆದುಕೊಳ್ಬೇಕು. ಅಲ್ಲಿಯವರೆಗೂ ಸಭಾಧ್ಯಕ್ಷರು ತಮ್ಮ ಆದೇಶವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿ ಯಾವುದೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಯಾವುದೇ ಕಮಿಟಿ ಮೀಟಿಂಗ್ಗಳಿಗೆ ನಾವು ಭಾಗವಹಿಸೋದಿಲ್ಲ. ಹಾಗಾಗಿ ನಾನು ಆಗ್ರಹ ಮಾಡ್ತೇನೆ, ನಾನು ಒತ್ತಾಯ ಮಾಡ್ತೇನೆ, ಮನವಿನೂ ಕೂಡ ಮಾಡ್ತೇನೆ ಸ್ಪೀಕರ್ ಅವರಿಗೆ, ಈಗಲಾದರೂ ಕೂಡ ತಮ್ಮ ಆದೇಶವನ್ನು ಹಿಂಪಡಿಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ತವರಿನಲ್ಲಿ ಇಂದು ಆರ್ಸಿಬಿ ಮೊದಲ ಮ್ಯಾಚ್, ಗುಜರಾತ್ ವಿರುದ್ಧ ಗೆಲುವಿನ ನಿರೀಕ್ಷೆ. ಇವತ್ತು ಆರ್ಸಿಬಿ ಮ್ಯಾಚ್ ಇದೆ ಗುಜರಾತ್ ನಡುವೆ. ಆಲ್ ದಿ ಬೆಸ್ಟ್ ಆರ್ಸಿಬಿ. ಹದಿನೆಂಟನೇ ಆವೃತ್ತಿಯ 14ನೇ IPL ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಟೀಮ್ ನಡುವೆ ಇವತ್ತು ಮ್ಯಾಚ್ ನಡೀತಾ ಇರುವಂಥದ್ದು. ಅದು ಬೆಂಗಳೂರಿನಲ್ಲೇ ನಡೀತಾ ಇದೆ. ಮೊದಲ 2 ಮ್ಯಾಚ್, ಒಂದು ಕೋಲ್ಕತ್ತಾದಲ್ಲಿ ನಡೆದಿತ್ತು, 2ನೇ ಮ್ಯಾಚ್ ಚೆನ್ನೈನಲ್ಲಿ ನಡೆದಿತ್ತು. ಇವತ್ತು 3ನೇ ಮ್ಯಾಚ್ ಅನ್ನ ಆಡ್ತಾ ಇದೆಯಲ್ಲ ಆರ್ಸಿಬಿ, ಅದು ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಹೀಗಾಗಿ ಈಗ ಫಸ್ಟ್ 2 ಮ್ಯಾಚ್ ಅನ್ನ ಕೂಡ ಗೆದ್ದಿರುವಂತ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂಥದ್ದು. ಟೇಬಲ್ನಲ್ಲಿ ಟಾಪ್ ಅಲ್ಲೇ ಮುಂದುವರಿಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಅನ್ನ ಕೂಡ ಗೆಲ್ಲಬೇಕಾಗಿದೆ. ಅದು ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲ್ಲಬೇಕಾಗಿರುವಂಥದ್ದು ಆರ್ಸಿಬಿ. ಸೊ ಎಲ್ಲಾ ರೀತಿಯಲ್ಲೂ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇರುವಂತ ಆರ್ಸಿಬಿ ಗೆಲ್ಲುವಂತ ವಿಶ್ವಾಸದಲ್ಲಿರುವಂಥದ್ದು. ಆರ್ಸಿಬಿ ಫ್ಯಾನ್ಸ್ಗಂತೂ ಇವತ್ತು ಹಬ್ಬ. ಅದರಲ್ಲೂ ಬೆಂಗಳೂರಿನಲ್ಲಿ ಬೇರೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಮ್ಯಾಚ್. ಬೆಂಗಳೂರಿನಲ್ಲಿ ಪಂದ್ಯ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನೋ ಪಾರ್ಕಿಂಗ್ ಇರುತ್ತೆ. ಇನ್ನು ಇವತ್ತು ಆರ್ಸಿಬಿ ಮ್ಯಾಚ್ ಇರುವಂತ ಕಾರಣಕ್ಕೋಸ್ಕರ ಎಲ್ಲ ಕಡೆನೂ ಕೂಡ ಆರ್ಸಿಬಿ ಫ್ಯಾನ್ಸ್ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಆರ್ಸಿಬಿ ಫ್ಯಾನ್ಸ್ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ನೋಡೋಣ. ಆರ್ಸಿಬಿನೇ ಗೆಲ್ಬೇಕು ಅಂತ ಒಂದು ತುಂಬಾ ಆಸೆನೂ ಇದೆ. ಈಗ ಆರ್ಸಿಬಿ ತುಂಬಾ ಚೆನ್ನಾಗಿ ಆಡ್ತಾವ್ರೆ.
ರಜತ್ ಪತಿದಾರ್ ಕ್ಯಾಪ್ಟನ್ ಆಗಿದ್ಮೇಲೆ ಎಲ್ಲರೂ ಫುಲ್ ಎನರ್ಜಿಯಿಂದ ಆಡ್ತಿದ್ದಾರೆ. ಸೊ ಐ ಹೋಪ್ ಅಂಡ್ ಐ ಪ್ರೇ ದಟ್ RCB ವಿನ್ಸ್ ಟುಡೇ. ಸೊ ನನಗೆ ಇವತ್ತಿನ ಮ್ಯಾಚು ಬೆಂಗಳೂರಲ್ಲಿ ಇರೋದ್ರಿಂದ ವಿರಾಟ್ ಕೊಹ್ಲಿ ಶುಡ್ ಬಿ ದಿ ಟಾಪ್ ಪರ್ಫಾರ್ಮರ್ ಅನ್ಸುತ್ತೆ, ಅಲಾಂಗ್ ವಿತ್ ರಜತ್ ಪತಿದಾರ್. RCBನೇ ಗೆಲ್ತಾ 100%. ಯಾರ್ಯಾರು ಚೆನ್ನಾಗಿ ಆಡ್ತಾರೆ? ಮೇ ಬಿ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಮತ್ತೆ ಫಿಲಿಪ್ ಸಾಲ್ಟ್. ಇದೆ, ಆದರೆ ನಾವು ಬ್ಯಾಟರ್ಸ್ ಚೆನ್ನಾಗಿ ಆಡ್ತಾರಲ್ಲ, ಮೇ ಬಿ ವಿಕೆಟ್ಸ್ ಹೋದ್ರೂ ಹೋಗ್ಬೋದು, ಆದರೆ ಮೇ ಬಿ 200 ಆದ್ರೂ ಕೊಡ್ತಾರೆ ಅನ್ಸುತ್ತೆ. ಈ ಸತಿ ಪಕ್ಕ 100%. ಈ ಸಲ ಕಪ್ ನಮ್ದೇ. ಸರ್ ವಿರಾಟ್, ರಜತ್ ಪಟಿದಾರ್, ಯಶ್ ದಯಾಲ್ ಅವರೆಲ್ಲ ಅವರೇ ಸುಮಾರು ಜನ ಆಡ್ತಾರೆ. GT ಅಲ್ಲಿ ಶುಮನ್ ಗಿಲ್, ಶಾಯ್ ಸುದರ್ಶನ್ ಅವರೆಲ್ಲ ಆಡ್ತಾರೆ. ಸಿರಾಜು ಆಡಬೇಕು ಇವತ್ತು. ಈಗ ಯಾರು ನಮ್ಮಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೋದು ಇವತ್ತು ವಿರಾಟ್, ರಜತ್ ಪಟಿದಾರ್, ಸಾಲ್ಟ್, ಲಿವಿಂಗ್ಸ್ಟನ್. ಫಸ್ಟ್ ಬ್ಯಾಟಿಂಗ್ ಆದರೆ ಎಷ್ಟು ಹೊಡಿತಾರೆ ಅಂತ? ಅರೌಂಡ್ 200 ಗೆಲ್ಬೋದಾ? 200 ಎಸ್ ಸರ್. ಕೊಹ್ಲಿ